ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ 2026-27ನೇ ಸಾಲಿನ ಕೇಂದ್ರ ಬಜೆಟ್ಗೆ ದಿನಗಣನೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ರತ್ನ ಮತ್ತು ಆಭರಣಗಳ ದೇಶೀಯ ಮಂಡಳಿ ತನ್ನ ಬಜೆಟ್ ಪೂರ್ವ ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಜಿಎಸ್ಟಿ ಕಡಿತ ಮತ್ತು ಎಂಎಸ್ಎಂಇ ವಲಯಕ್ಕೆ ಬೆಂಬಲ ನೀಡುವಂತೆ ಕೋರಿದೆ. ಕಳೆದ ಒಂದು ವರ್ಷದಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ತೆರಿಗೆ ದರ ಬದಲಾಗದಿದ್ದರೂ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರು ಪಾವತಿಸಬೇಕಾದ ತೆರಿಗೆ ಮೊತ್ತ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವುದರ ಜೊತೆಗೆ ವರ್ತಕರ ದುಡಿಮೆ ಬಂಡವಾಳದ ಮೇಲೂ ಒತ್ತಡ ಹೇರಿದೆ ಎಂದು ಜಿಜೆಸಿ ಅಭಿಪ್ರಾಯಪಟ್ಟಿದೆ. ಈ ಹಿನ್ನೆಲೆಯಲ್ಲಿ 5 ಪ್ರಮುಖ ಬೇಡಿಕೆಗಳನ್ನು ಜಿಜೆಸಿ ಸರ್ಕಾರದ ಮುಂದಿಟ್ಟಿದೆ. ಮೊದಲನೆಯದು ಜಿಎಸ್ಟಿ ಸರಳೀಕರಣ. ಪ್ರಸ್ತುತ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಲೆ 3% ಜಿಎಸ್ಟಿ ವಿಧಿಸಲಾಗುತ್ತಿದೆ. ಏರುತ್ತಿರುವ ಬೆಲೆ ಮತ್ತು ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು 1.25ಕ್ಕೆ ಅಥವಾ ಏಕರೂಪವಾಗಿ 1.5ಕ್ಕೆ ಇಳಿಸಬೇಕು ಎಂಬುದು ಮಂಡಳಿಯ ಪ್ರಮುಖ ಬೇಡಿಕೆಯಾಗಿದೆ. ಇದರಿಂದ ಮಧ್ಯಮ ವರ್ಗದ ಗ್ರಾಹಕರಿಗೆ ಮತ್ತು ಗ್ರಾಮೀಣ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಜಿಜೆಸಿ ಹೇಳಿದೆ. ಎರಡನೆಯದ್ದು ಸೇವಾ ತೆರಿಗೆಯಲ್ಲಿ ವಿನಾಯಿತಿ. ಚಿನ್ನಾಭರಣ ಮಳಿಗೆಗಳು ಬಾಡಿಗೆ, ಭದ್ರತೆ ಮತ್ತು ಲಾಜಿಸ್ಟಿಕ್ಸ್ ಸೇವೆಗಳಿಗೆ 18% ಜಿಎಸ್ಟಿ ಪಾವತಿಸುತ್ತಿವೆ. ಆದರೆ ಆಭರಣಗಳ ಮೇಲಿನ ಜಿಎಸ್ಟಿ ಕಡಿಮೆ ಇರುವುದರಿಂದ ಹೆಚ್ಚಿನ ತೆರಿಗೆ ಜಮೆ ಬಾಕಿ ಉಳಿಯುತ್ತಿದೆ. ಇದನ್ನು ಸರಿಪಡಿಸಲು ಸೇವೆಗಳ ಮೇಲಿನ ಜಿಎಸ್ಟಿ ಇಳಿಸಬೇಕು ಅಥವಾ ಬಾಕಿ ಇರುವ ಕ್ರೆಡಿಟ್ಗೆ ಮರುಪಾವತಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಮೂರನೆಯದ್ದು ದಾಸ್ತಾನು ಮತ್ತು ಆದಾಯ ತೆರಿಗೆ ಪರಿಹಾರ. ಚಿನ್ನದ ಬೆಲೆ ಏರಿಕೆಯಾದಾಗ ಅಂಗಡಿಯಲ್ಲಿರುವ ಹಳೆಯ ದಾಸ್ತಾನಿನ ಮೌಲ್ಯವೂ ಏರಿಕೆಯಾಗುತ್ತದೆ. ಈ ಕಾಗದದ ಮೇಲಿನ ಲಾಭಕ್ಕೆ ಆದಾಯ ತೆರಿಗೆ ಪಾವತಿಸುವುದನ್ನು 1 ವರ್ಷ ಮುಂದೂಡಲು ಅವಕಾಶ ನೀಡಬೇಕು. ಅಲ್ಲದೆ ಹಾಲ್ಮಾರ್ಕ್ ಆಭರಣಗಳನ್ನು ವಿನಿಮಯ ಮಾಡಿಕೊಂಡು ಮರು ಹೂಡಿಕೆ ಮಾಡುವಾಗ ಕ್ಯಾಪಿಟಲ್ ಗೇನ್ಸ್ ತೆರಿಗೆಯಿಂದ ವಿನಾಯಿತಿ ನೀಡಬೇಕು ಎಂದು ಮಂಡಳಿ ಕೋರಿದೆ. ನಾಲ್ಕನೆಯದು ಉದ್ಯೋಗ ಸೃಷ್ಟಿ, ಸಂಘಟಿತ ಆರ್ಥಿಕತೆ. ಜಿಎಸ್ಟಿ ದರದಲ್ಲಿ ಸಾಧಾರಣ ಕಡಿತ ಮತ್ತು ಉದ್ಯೋಗದ ಮೇಲಿನ ಸ್ಪಷ್ಟತೆ ಲಕ್ಷಾಂತರ ವಹಿವಾಟುಗಳನ್ನು ಲೆಕ್ಕಪತ್ರದ ವ್ಯಾಪ್ತಿಗೆ ತರುತ್ತದೆ. ಇದು ಕುಶಲಕರ್ಮಿಗಳ ಜೀವನೋಪಾಯವನ್ನು ರಕ್ಷಿಸುತ್ತದೆ ಮತ್ತು ಚಿನ್ನವನ್ನು ಭಾರತೀಯ ಕುಟುಂಬಗಳಿಗೆ ಉಳಿತಾಯದ ಆಸ್ತಿಯನ್ನಾಗಿ ಮಾಡುತ್ತದೆ ಎಂದು ಜಿಜೆಸಿ ಅಧ್ಯಕ್ಷ ರಾಜೇಶ್ ರೋಡ್ಕೆ ಹೇಳಿದ್ದಾರೆ. ಪ್ರವಾಸೋದ್ಯಮ ಮತ್ತು ಡಿಜಿಟಲ್ ಪುಷ್. ವಿದೇಶಿ ಪ್ರವಾಸಿಗರು ಭಾರತದಲ್ಲಿ ಆಭರಣ ಖರೀದಿಸುವುದನ್ನು ಉತ್ತೇಜಿಸಲು ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಟೂರಿಸ್ಟ್ ಜಿಎಸ್ಟಿ ರೀಫಂಡ್ ಸ್ಕೀಮ್ ಅನ್ನು ತಕ್ಷಣ ಜಾರಿಗೆ ತರಬೇಕು. ಕ್ರೆಡಿಟ್ ಕಾರ್ಡ್ ಮೇಲಿನ ಎಂಡಿಆರ್ ದರ ಕಡಿತ, ಡಿಜಿಟಲ್ ಗೋಲ್ಡ್ ನಿಯಂತ್ರಣ ಮತ್ತು 22 ಕ್ಯಾರೆಟ್ ಆಭರಣಗಳಿಗೆ ಇಎಂಐ ಸೌಲಭ್ಯ ಕಲ್ಪಿಸಬೇಕು ಎಂದು ಉಪಾಧ್ಯಕ್ಷ ಅವಿನಾಶ್ ಗುಪ್ತಾ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ಈ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಮನ್ನಣೆ ನೀಡಿದರೆ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ.